ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಪನ್ನೀರ್ ಮೊಮೋಸ್ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಬೇಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. 1 ಕಪ್ ಮೈದಾ ಹಿಟ್ಟನ್ನು ತೊಗೊಳ್ತಾ ಇದ್ದೀವಿ. ಮೈದಾ ಹಿಟ್ಟು ಜೊತೆಗೆ ಸ್ವಲ್ಪ ಉಪ್ಪು, ಎಷ್ಟು ಬೇಕಷ್ಟು ಹಾಕ್ಕೊಂಡು ಕಲಿಸ್ಕೊಳ್ಳೋದು ಉಪ್ಪನ್ನ ಮತ್ತು ಮೈದಾ ಹಿಟ್ಟನ್ನ. ಇದೀಗ ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆ, ಇಲ್ಲಿ ನಾನೊಂದು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಯೂಸ್ ಮಾಡಿದ್ದೀನಿ. ಆಯಿಲ್ ಜೊತೆ ಮೈದಾ ಹಿಟ್ಟನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂತ ಸ್ವಲ್ಪ ವಾಟರ್ ಕೂಡ ಆ್ಯಡ್ ಮಾಡೋಣ. ವಾಟರ್ ಆ್ಯಡ್ ಮಾಡ್ತಾ ಇದನ್ನು ನಾವು ಚಪಾತಿ ಹಿಟ್ಟು ಕಲಿಸ್ಕೊಂತೀವಲ್ಲ ಆ ಥರ ಕಲಿಸ್ಕೊಳ್ಬೇಕು. ಇದು ಕೈಗೆ ಅಂಟಬಾರ್ದು. ಇದು ನೋಡಿ ಕಲಿಸ್ತಾ ಇದ್ದೀವಲ್ಲ ಆ ಥರ ಆಗಬೇಕು. ಇದೆಲ್ಲ ಆದಮೇಲೆ ಇದನ್ನು ಒಂದು 15 ಮಿನಿಟ್ಸ್ ಅಷ್ಟು ಸೈಡ್ಗೆ ಇಡೋಣ. ಇಲ್ಲಿ ನಾವು ಪನ್ನೀರ್ ಮೊಮೋಸ್ ಮಾಡ್ತಿರೋದ್ರಿಂದ ಇಲ್ಲಿ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀವಿ. ಫಸ್ಟು ಇಲ್ಲಿ ಬೆಳ್ಳುಳ್ಳಿನ ನಾವು ಸಣ್ಣದಾಗಿ ತುರಿದು ಇಟ್ಕೊಂಡಿದ್ದೀವಿ. ಆಮೇಲೆ ಶುಂಠಿನ ಕೂಡ ಸಣ್ಣದಾಗಿ ಇಟ್ಕೊಂಡಿದ್ದೀವಿ. ಆಮೇಲೆ ಮತ್ತೆ 1-2 ಹಸಿಮೆಣಸಿನ್ಕಾಯಿ, ಅದನ್ನು ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀವಿ. ಆಮೇಲೆ ಒಂದು ಆನಿಯನ್ ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀವಿ. ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀವಿ. ಆಮೇಲೆ ಕ್ಯಾಬೇಜ್, ಕ್ಯಾರೆಟ್ ಮತ್ತು ಪನ್ನೀರ್. ಇವಾಗ ಸ್ಟವ್ನ ಆನ್ ಮಾಡಿ ಅದರ ಮೇಲೆ ಒಂದು ಪ್ಯಾನ್ ಇಡೋಣ. ಪ್ಯಾನ್ನ ಇಟ್ಟು ಇವಾಗ ಕೂಡ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಆ್ಯಡ್ ಮಾಡೋಣ. ಆಯಿಲ್ ಆ್ಯಡ್ ಮಾಡಾದ್ಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಚ್ಚಿಟ್ಕೊಂಡಿದ್ದೀವಲ್ಲ ಅದನ್ನು ಆ್ಯಡ್ ಮಾಡೋಣ. ಅದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು, ಘಾಟೆಲ್ಲ ಹೋಗೋ ಥರ. ಇದಾದಮೇಲೆ ಇದಕ್ಕೆ ನಾವು ಶುಂಠಿ ಸೇರಿಸೋಣ. ಶುಂಠಿನೂ ಕೂಡ ಹೇಳ್ದಂಗೆ ನಾನು ಫಸ್ಟ್ ಹೇಳಿದ್ದಲ್ಲ ಸಣ್ಣದಾಗಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಇದರ ಜೊತೆಗೆ ಬೆಳ್ಳುಳ್ಳಿನೂ ಕೂಡ ನಾನಿಲ್ಲಿ ಸಣ್ಣದಾಗಿ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಇದೆರಡರದ್ದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡೋಣ ಆಯಿಲಲ್ಲಿ. ಈ ಥರ. ಇದ್ರ ಜೊತೆಗೆ ನಾವು ಆನಿಯನ್ ಚಾಪ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಆನಿಯನ್ ಎಲ್ಲ ಲೈಟ್ ಪಿಂಕಿಶ್ ಆದಮೇಲೆ ಕ್ಯಾಬೇಜ್ನ ಆ್ಯಡ್ ಮಾಡೋಣ. ಕ್ಯಾಬೇಜು ಒಂದು 50% ಅಷ್ಟು ಫ್ರೈ ಮಾಡೋಣ. ಚೆನ್ನಾಗಿ ಒಂದು 50% ಅಷ್ಟು ಫ್ರೈ ಆಗಬೇಕು. ಈ ಥರ ಫ್ರೈ ಆದಮೇಲೆ ನೋಡಿ, ಇದು ಫ್ರೈ ಆದಮೇಲೆ ಇದಕ್ಕೆ ಕ್ಯಾರೆಟ್ ಸೇರಿಸ್ಕೊಳ್ಳೋಣ. ಕ್ಯಾರೆಟ್ ಕೂಡ ನಾನು ಚೆಂದಾಗಿ ತುರಿದಿಟ್ಕೊಂಡಿದ್ದೆ. ಕ್ಯಾರೆಟ್ ಕೂಡ ಸೇರಿಸ್ಬಿಟ್ಟು ಅದನ್ನು ಕೂಡ ಕ್ಯಾಬೇಜ್ ಜೊತೆ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗಿದೆ. ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ಫಸ್ಟ್ ನಾವು ಮೈದಾ ಹಿಟ್ಟನ್ನ ಕಲಿಸಿಟ್ಕೊಂಡಿದ್ವಲ್ಲ ಅದನ್ನು ಫಸ್ಟ್ ಚೆನ್ನಾಗಿ ಲಟ್ಟಿಸ್ಕೊಳ್ಳೋಣ. ಪೂರ್ತಿ ಮೈದಾ ಹಿಟ್ಟನ್ನು ನೋಡಿ, ಇದು ಫ್ರೈ ಆಗಿದೆ. ಇದು ಸೈಡಿಗೆ ಇಡೋಣ. ನೋಡಿ, ಈ ಥರ ಲಟ್ಟಿಸ್ಕೊಬೇಕು ಮೈದಾ ಹಿಟ್ಟನ್ನ. ಈ ಥರ ಲಟ್ಟಿಸ್ಕೊಳ್ಳೋದ್ರಿಂದ ಮೊದಲೇ ನಾವು ಚಿಕ್ಕದಾಗಿ ಮಾಡ್ಕೊಳ್ಳೋದು ತೆಳ್ಳಗೆ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಫಸ್ಟ್ ಇದನ್ನು ಈ ಥರ ಲಟ್ಟಿಸ್ಕೊಬೇಕು, ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕ್ಕೊಂಡು. ಇದಾದಮೇಲೆ ಇದನ್ನು ನಾವು ಸ್ವಲ್ಪ ಹಾಕಿ ತಗೊಂಡು ಫುಲ್ ತೆಳ್ಳಗೆ ಲಟ್ಟಿಸ್ಕೊಬೇಕು. ಈ ಥರ ಪೇಪರ್ ಥರ ಆಗಿರಬೇಕು. ಇದನ್ನು ನಾವು ಚಿಕ್ಕಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡೋಣ. ಇಷ್ಟಿದ್ರೆ ಸಾಕು ರೌಂಡ್ ಶೇಪ್. ಇದಕ್ಕೆ ನಾವು ಪನ್ನೀರ್ನ ಆ್ಯಡ್ ಮಾಡ್ತಿದ್ವಿ. ಫಸ್ಟು ಕ್ಯಾಬೇಜ್ ಮತ್ತು ಕ್ಯಾರೆಟ್ನ ಸಾಲ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಪನ್ನೀರ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡೋಣ. ನಾವು ಫಸ್ಟೇ ಸಾಲ್ಟ್ ಸೇರಿಸಿರೋದ್ರಿಂದ ಇಲ್ಲಿ ಸಾಲ್ಟ್ ಸೇರಿಸಿಲ್ಲ. ನಿಮಗೆ ಎಷ್ಟು ಬೇಕಷ್ಟು ಸಾಲ್ಟ್ನ ಆ್ಯಡ್ ಮಾಡಿ ಈ ಥರ ಫುಲ್ ಎಲ್ಲ ಮಿಕ್ಸ್ ಆಗಬೇಕು.
ಫಸ್ಟ್ ಕಟ್ ಮಾಡ್ಕೊಂಡಿದ್ದು ರೌಂಡ್ ಶೇಪ್ದು ಮೈದಾ ಹಿಟ್ಟಿತ್ತಲ್ಲ ಅದಕ್ಕೆ ಪನ್ನೀರ್ ಸ್ಟಫಿಂಗ್ನ ಆ್ಯಡ್ ಮಾಡಿ ನಾವಿಲ್ಲಿ ಈ ಥರ ಶೇಪಲ್ಲಿ ಮಾಡ್ಕೊಂಡಿದ್ದೀವಿ. ಇದು ತುಂಬ ಸುಲಭ. ಈ ಥರ ಮಾಡ್ಕೊಂಡಿದ್ರೆ ಟೈಮ್ ಕೂಡ ಸೇವ್ ಆಗುತ್ತೆ. ಈ ಥರ ನೀವು ನಿಮಗೆ ಇನ್ನೂ ಬೇರೆ ಥರ ಎಲ್ಲ ಮಾಡ್ಬೋದು. ನಾವಿಲ್ಲಿ ಈ ಥರ ಮಾಡ್ಕೊಂಡಿದ್ದೀವಿ ನೋಡಿ. ಎಲ್ಲ ರೆಡಿಯಾಗಿದೆ. ಇದನ್ನು ನಾವು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋಣ. ಫಸ್ಟ್ ಇಡ್ಲಿ ಪಾತ್ರೆಗೆ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಹಾಕ್ಕೊಬೇಕು. ಈ ಥರ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದೊಂದಾಗಿ ರೆಡಿ ಮಾಡ್ಕೊಂಡಿದ್ದನ್ನು ಮೋಮೋಸ್ನ ಇಟ್ಕೊಳ್ಳೋಣ. ಈ ಥರ ಒಂದೊಂದಾಗಿ ಜೋಡಿಸ್ಕೊಬೇಕು. ಈ ಥರ ಜೋಡ್ಕೊಂಡಾದ್ಮೇಲೆ ಇದ್ರ ಮೇಲೂ ಕೂಡ ಸ್ವಲ್ಪ ಎಣ್ಣೆನ ಹಾಕ್ಕೊಬೇಕು. ಇದೆಲ್ಲ ಹಾಕೊಂಡ್ಮೇಲೆ ಲಿಡ್ನ ಕ್ಲೋಸ್ ಮಾಡಿ 15 ಮಿನಿಟ್ಸ್ವರೆಗೂ ಸ್ಟೀಮ್ ಮಾಡಬೇಕು. 15 ಮಿನಿಟ್ಸ್ವರೆಗೂ ಸ್ಟೀಮ್ ಆಗಿದೆ. ನೋಡೋಣ ಬನ್ನಿ ಹೇಗಾಗಿದೆ ಅಂತ. ವಾವ್, ಚೆನ್ನಾಗಾಗಿದೆ ಅಲ್ಲ? ನೋಡಿ, ಚೆನ್ನಾಗಾಗಿದೆ, ಬೆಂದಿದೆ ಎಲ್ಲ. ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಾಗಿದೆ. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ. ಇದ್ರ ಜೊತೆ ಮೋಮೋಸ್ ಚಟ್ನಿಯನ್ನು ಕೂಡ ಮಾಡಿಕೊಂಡು ಸರ್ವ್ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ.